ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಮ್ಯೂಚುವಲ್ ಫಂಡ್ ಬರುತ್ತೆ? ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೇಗೆ ದುಡ್ಡು ಮಾಡೋದು? ನಿಮ್ಗೆ ಏನಾದರೂ ಮ್ಯೂಚುವಲ್ ಫಂಡ್ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡ್ ಅಂದರೆ AMC ಕಂಪ್ನಿಗಳಿರುತ್ತೆ. AMC ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ. ಇದನ್ನು ನಾವು ಮ್ಯೂಚುವಲ್ ಫಂಡ್ ಕಂಪನಿ ಅಂತ ಹೇಳ್ತೀವಿ. ಇವರು ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊತಾರೆ. ಯಾವ ಥರ ಅಂದರೆ, ಈಗ ಒಂದು ಮ್ಯೂಚುವಲ್ ಫಂಡಲ್ಲಿ 10 ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಪ್ರತಿಯೊಬ್ಬರು ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟು ₹1,000 ಆಯಿತು. ಈ ₹1,000ನ AMC ಕಂಪ್ನಿ ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿ ಬೇರೆ ಬೇರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಂಡು ಪಬ್ಲಿಕ್ ಪರವಾಗಿ ಈ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಈ ಮ್ಯೂಚುವಲ್ ಫಂಡ್ ಕಂಪ್ನಿ ಬೇರೆ ಬೇರೆ ಕಂಪನಿಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರುತ್ತಲ್ಲ, ಬೇರೆ ಬೇರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಅದರಿಂದ ಬಂದಿರೋ ರಿಟರ್ನ್ನ ಪಬ್ಲಿಕ್ಕಿಗೆ ವಾಪಸ್ ಕೊಡುತ್ತೆ. ಇವರು ಎಕ್ಸ್ಪೆನ್ಸಸ್ ಅಂತ 1%, 2% ಈ ಥರ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ನ ತೊಗೊಂಡ್ಬಿಟ್ಟು ಉಳಿದಿದ್ದನ್ನು ಪಬ್ಲಿಕ್ಕಿಗೆ ವಾಪಸ್ ಕೊಡ್ತಾರೆ. ಈಗ ಪಬ್ಲಿಕ್ಕಿಗೆ ಹೇಗೆ ಗೊತ್ತಾಗುತ್ತೆ ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರಿಂದ ನಮಗೆ ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಮತ್ತು ನಮಗೆ ನಮ್ಮ ಪೋರ್ಟ್ಫೋಲಿಯೋ ಎಷ್ಟು ಮೇಲೆ ಹೋಯಿತು, ಎಷ್ಟು ಕೆಳಗಡೆ ಬಂತು ಅಂತ ಹೇಗೆ ಚೆಕ್ ಮಾಡ್ತಾರೆ ಅಂದರೆ, ಇವ್ರ ಹತ್ರ NAV ಕೊಟ್ಟಿರ್ತಾರೆ. NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಅಂದರೆ ಇದನ್ನು ನಾವು ಯೂನಿಟ್ಸ್ ಅಂತ ಕರಿತೀವಿ. ಈಗ ಒಂದು NAV ₹10 ಅಂತ ಅಂದರೆ ಇವರು ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಇವರಿಗೆ 10 ಯೂನಿಟ್ಗಳು ಸಿಕ್ತು. ಅಂದರೆ 10 NAV ಅಂದರೆ 10 ಯೂನಿಟ್ಸ್ಗಳು ಸಿಕ್ತು. ಈ ಮ್ಯೂಚುವಲ್ ಫಂಡ್ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುತ್ತಲ್ಲ, ಆ ಕಂಪ್ನಿ ಶೇರ್ ಪ್ರೈಸ್ ಏನಾದರೂ ಮೇಲೆ ಹೋದರೆ NAV ಮೇಲೆ ಹೋಗುತ್ತೆ. NAV ಮೇಲೆ ಹೋದರೆ ಇವರು ಇನ್ವೆಸ್ಟ್ಮೆಂಟು ಮೇಲೆ ಹೋಗುತ್ತೆ. ಇವರು ಯಾವುದೇ ಶೇರ್ ಪ್ರೈಸ್ನ ನೋಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇವರು ತುಂಬ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆದರೆ ಇವರು ಜಸ್ಟ್ ಇವರು NAV ನೋಡಿದರೆ ಸಾಕು, NAV ಮೇಲಿದೆಯಾ ಕೆಳಗಿದೆಯಾ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಮ್ಯೂಚುವಲ್ ಫಂಡ್ ಅಂದರೆ ಸಿಂಪಲ್ ಆಗಿ ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಂಡು ಇವರು ಬೇರೆ ಬೇರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವ್ರು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಇವರು ಸೆಬಿ ರಿಜಿಸ್ಟರ್ ಆಗಿರ್ತಾರೆ. ಈ ಮ್ಯೂಚುವಲ್ ಫಂಡ್ ಕೂಡ ಸೆಬಿ ಅಂಡರಲ್ಲೇ ಬರುತ್ತೆ. ಯಾವ ಥರ ಸ್ಟಾಕ್ ಮಾರ್ಕೆಟು ಸೆಬಿ ರೆಗ್ಯುಲೇಟ್ ಮಾಡುತ್ತಲ್ಲ, ಅದೇ ರೀತಿಯೇ ಮ್ಯೂಚುವಲ್ ಫಂಡ್ ಕೂಡ ಸೆಬಿನೇ ರೆಗ್ಯುಲೇಟ್ ಮಾಡುತ್ತೆ. ಇಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ಸ್ದು ಬರೀ ಇದೇ ಕೆಲಸ, ಯಾವ ಕಂಪ್ನಿ ಚೆನ್ನಾಗಿದೆ ಯಾವ ಕಂಪ್ನಿ ಚೆನ್ನಾಗಿಲ್ಲ ಅಂತ ಅವರು ಅನಲೈಸ್ ಮಾಡ್ತಾರೆ. ಮತ್ತು ಈ ಫಂಡ್ ಮ್ಯಾನೇಜರ್ಸ್ ಕೂಡ ಸೆಬಿ ರಿಜಿಸ್ಟರ್ ಆಗಿರ್ತಾರೆ. ಯಾರ್ಯಾರು ಸುಮ್ಮನೆ ಬಂದು ಇನ್ವೆಸ್ಟ್ ಮಾಡ್ತಿರಲ್ಲ ಇವರು ಕೂಡ ಸೆಬಿ ರಿಜಿಸ್ಟರ್ ಆಗಿರ್ತಾರೆ. ಮತ್ತು ಇವರು ಮ್ಯೂಚುವಲ್ ಫಂಡ್ ಕಂಪ್ನಿ ಕೂಡ ಸೆಬಿ ರಿಜಿಸ್ಟರ್ಡಲ್ಲೇ ಅಂಡರಲ್ಲೇ ಬರುತ್ತೆ. ಮತ್ತು ಸೆಬಿ ಹೇಳಿದಾಗೆ ಇವರು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ಅರ್ಥ ಆಯ್ತು ನಿಮಗೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ. ನೆಕ್ಸ್ಟು ಮ್ಯೂಚುವಲ್ ಫಂಡಲ್ಲಿ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಬರುತ್ತೆ. ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಸ್ಟಾಕ್ಸ್ ಮತ್ತು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಡೆಪ್ತ್ ಮ್ಯೂಚುವಲ್ ಫಂಡು ಬಾಂಡ್ಸು ಮತ್ತು ಲೋನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಹೈಬ್ರಿಡ್ ಅಂದರೆ ಮಿಕ್ಸು, ಸ್ವಲ್ಪ ಸ್ಟಾಕು, ಬಾಂಡು, ಗೋಲ್ಡು ಎಲ್ಲದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಮ್ಯೂಚುವಲ್ ಫಂಡ್, ಇದು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇವಾಗ ನಾನು ಹೇಳಕೊಟ್ಟಿರೋದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಇದು ಪ್ಯೂರ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಅಂದರೆ ಪ್ಯೂರ್ ಕಂಪನಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಈ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ 3 ಥರ ಬರುತ್ತೆ: ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಅಂತ. ಸ್ಮಾಲ್ ಕ್ಯಾಪ್ ಅಂದರೆ 5,000 ಕೋಟಿಗಿನ ಕೆಳಗಡೆ ಮಾರ್ಕೆಟ್ ಕ್ಯಾಪ್ ಹೊಂದಿರೋ ಕಂಪನಿಗಳನ್ನ ನಾವು ಸ್ಮಾಲ್ ಕ್ಯಾಪ್ ಅಂತೀವಿ. ಮಿಡ್ ಕ್ಯಾಪ್ ಅಂದರೆ 5,000 ಕೋಟಿಗಿನ ಮೇಲೆ 20,000 ಕೋಟಿಗಿನ ಒಳಗಡೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರೋ ಕಂಪನಿಗಳನ್ನ ನಾವು ಮಿಡ್ ಕ್ಯಾಪ್ ಅಂತೀವಿ. 20,000 ಕೋಟಿಗಿನ ಮೇಲೆ ಎಷ್ಟಾದರೂ ಇರಲಿ ಅದನ್ನು ನಾವು ಲಾರ್ಜ್ ಕ್ಯಾಪ್ ಅಂತೀವಿ. ಈ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ನ ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಡಿವೈಡ್ ಮಾಡ್ತೀವಿ. ಈಗ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ನೀವೇನಾದರೂ ಚೂಸ್ ಮಾಡಿದ್ದೀರಾ ಅಂದರೆ ಅದು ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂದರೆ ಸ್ಮಾಲ್ ಕ್ಯಾಪ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಅಂದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ಇದೆ. ಈ ಇಂಡೆಕ್ಸಲ್ಲಿರೋದೆಲ್ಲನೂ ಸ್ಮಾಲ್ ಕ್ಯಾಪ್ ಕಂಪನೀಸೇ. ನೀವೇನಾದರೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿದ್ದೀರಾ ಅಂದರೆ ಆ ಮ್ಯೂಚುವಲ್ ಫಂಡ್ ಕಂಪ್ನಿ ಈ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ನೆಕ್ಸ್ಟು ಮಿಡ್ ಕ್ಯಾಪ್ ಅಂದರೆ ಮಿಡ್ ಕ್ಯಾಪ್ ಇಂಡೆಕ್ಸ್ ಆ್ಯಂಡ್ ಮಿಡ್ ಕ್ಯಾಪ್ ಮೊಮೆಂಟಮ್ ಇಂಡೆಕ್ಸ್ ಅಂತ ಇದೆ. ಇದರಲ್ಲಿರೋದೆಲ್ಲನೂ ಮಿಡ್ ಕ್ಯಾಪ್ ಕಂಪನೀಸ್ಗಳು. ಈ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ನೀವೇನಾದರೂ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿದರೆ. ಇನ್ನು ಲಾರ್ಜ್ ಕ್ಯಾಪ್ ಅಂತಿದೆ. ಲಾರ್ಜ್ ಕ್ಯಾಪ್ ಅಂದರೆ 20,000 ಕೋಟಿಗಿನ ಮೇಲ್ಗಡೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರೋದು. ಆಬ್ವಿಯಸ್ಲಿ ನಿಫ್ಟಿ 50 ಮತ್ತು ಸೆನ್ಸೆಕ್ಸಲ್ಲಿರೋದೆಲ್ಲನೂ ಲಾರ್ಜ್ ಕ್ಯಾಪ್ ಕಂಪ್ನೀಸೇ. ಈ ಕಂಪ್ನಿ ಮೇಲೆ ನೀವೇನಾದರೂ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿದ್ದೀರಾ ಅಂದರೆ ಆ ಮ್ಯೂಚುವಲ್ ಫಂಡ್ ಕಂಪ್ನಿ ಈ ಇಂಡೆಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಹಾಗಾದರೆ ಇವೆಲ್ಲ ಕಂಪನಿಗಳು ಸೇಮ್ ರಿಟರ್ನ್ ಕೊಡುತ್ತಾ ಅಂದರೆ ಎಲ್ಲ ಕಂಪ್ನಿಗಳು ಸೇಮ್ ರಿಟರ್ನ್ ಕೊಡಲ್ಲ. ಎಲ್ಲ ಮ್ಯೂಚುವಲ್ ಫಂಡ್ಗಳಿಗೂ ಅದರದೇ ರಿಸ್ಕ್ ಮತ್ತು ರಿವಾರ್ಡ್ ಇರುತ್ತೆ. ಈಗ ರಿಸ್ಕ್ ಆ್ಯಂಡ್ ರಿವಾರ್ಡ್ ನೋಡೋಣ. ನೀವೇನಾದರೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಚೂಸ್ ಮಾಡಿದ್ದೀರಾ ಅಂದರೆ ಇಲ್ಲಿ ಹೈ ರಿಸ್ಕ್ ಇರುತ್ತೆ, ಅದೇ ರೀತಿ ಹೈ ರಿವಾರ್ಡ್ ಕೂಡ ಇರುತ್ತೆ. ರಿಸ್ಕ್ ವರ್ಸಸ್ ರಿವಾರ್ಡ್ ಅಂದರೆ ಇಲ್ಲಿ ಸ್ಮಾಲ್ ಕ್ಯಾಪಲ್ಲಿ ರಿಸ್ಕು ನಿಮ್ಗೆ ಅಷ್ಟೇ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ರಿವಾರ್ಡ್ ಅಂದರೆ ರಿಟರ್ನ್ ಕೂಡ ನಿಮ್ಗೆ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ವೊಲೆಟೈಲ್ ಆಗೋದು ಜಾಸ್ತಿ. ಮಾರ್ಕೆಟ್ ಏನಾದರೂ 5% ಬಿದ್ದರೆ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು 10% ಬೀಳುತ್ತೆ. ಅದೇನಾದರೂ ಮಾರ್ಕೆಟು 5% ಮೇಲೆ ಹೋದರೆ ಸ್ಮಾಲ್ ಕ್ಯಾಪ್ ಕಂಪನೀಸು 10% ಮೇಲೆ ಹೋಗುತ್ತೆ. ಇಲ್ಲಿ ರಿಸ್ಕ್ ಕೂಡ ಹಾಗೆ ಇರುತ್ತೆ ಮತ್ತು ರಿವಾರ್ಡ್ ಕೂಡ ಹಾಗೆ ಇರುತ್ತೆ. ಅದೇ ಮಿಡ್ ಕ್ಯಾಪ್ ಕಂಪನೀಸ್ ಅಂದರೆ ಇದು ಮೀಡಿಯಮ್ ಆಗಿರುತ್ತೆ. ಇಲ್ಲಿ ರಿಸ್ಕು ಜಾಸ್ತಿ ಇರಲ್ಲ, ರಿವಾರ್ಡು ಜಾಸ್ತಿ ಇರಲ್ಲ. ಇಲ್ಲಿ ರಿಸ್ಕು ಕಡಿಮೆ ಇರುತ್ತೆ, ಅದೇ ರೀತಿ ರಿವಾರ್ಡು ಕಡಿಮೆ ಇರುತ್ತೆ. ಇಲ್ಲಿ ಮೀಡಿಯಮ್ ರಿಸ್ಕ್ ಇರುತ್ತೆ, ಅದೇ ರೀತಿ ಇಲ್ಲಿ ರಿವಾರ್ಡ್ ಕೂಡ ಮೀಡಿಯಮ್ ಆಗೇ ಇರುತ್ತೆ. ನಿಮಗೆ ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ನಿಮಗೆ ಲೋ ರಿಟರ್ನ್ ನೋಡೋಕ್ಕೆ ಸಿಗುತ್ತೆ, ಆದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡು ನಿಮಗೆ ಸೇಫ್ ಆಗಿರುತ್ತೆ. ಇವಾಗ ಅರ್ಥ ಆಯಿತು ನಿಮಗೆ ಮ್ಯೂಚುವಲ್ ಫಂಡಲ್ಲಿ 3 ಥರ ಬರುತ್ತೆ ಅಂತ. ಆದರೆ ಬಿಗಿನರ್ಗಳು, ನಮಗೇನು ಗೊತ್ತೇ ಇಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ನಮಗೇನು ಗೊತ್ತೇ ಇಲ್ಲ, ಸುಮ್ಮನೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತೇ ಇಲ್ಲ ಅಂದರೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತೇ ಇಲ್ಲ ಅಂದರೆ ನೀವು ಇಂಡೆಕ್ಸ್ ಮ್ಯೂಚುವಲ್ ಫಂಡಿನ ಶುರು ಮಾಡ್ಬೋದು. ಯಾಕಂದರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಈಗ ನಿಫ್ಟಿಲಿ ಎಷ್ಟಿದೆ? 50 ಸ್ಟಾಕ್ಸ್ ಇದೆ. ನಮ್ಮ ಇಂಡಿಯಾದ ಟಾಪ್ 50 ಸ್ಟಾಕ್ಸ್ ಇದೆ, ಎಲ್ಲನೂ ಲಾರ್ಜ್ ಕ್ಯಾಪ್ ಇದೆ. ಅದ್ರ ಮೇಲೆ ನಿಮ್ಮ ದುಡ್ಡು ಹಾಕ್ತಾರೆ. ನೀವೇನಾದರೂ ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ಆ ಎಲ್ಲ ಕಂಪ್ನಿಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ.
ನಿಮ್ಮ ದುಡ್ಡು. ಅದೇ ರೀತಿ ಸೆನ್ಸೆಕ್ಸಲ್ಲಿ ಟಾಪ್ 30 ಕಂಪ್ನಿ ಇದೆ, ಇದರಲ್ಲಿರುವೆಲ್ಲರೂ ಲಾರ್ಜ್ ಕ್ಯಾಪು. ನೀವೇನಾದರೂ ಸೆನ್ಸೆಕ್ಸ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ 30 ಕಂಪ್ನಿಲಿ ನೀವು ₹100 ಹಾಕಿದ್ರೆ ಅಂದರೆ ಆ 30 ಕಂಪ್ನಿಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟು ಡೈವರ್ಸಿಫೈ ಆಗುತ್ತೆ. ಮತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸು ಯಾವತ್ತೂ ಝೀರೋ ಆಗೋದಿಲ್ಲ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏನಾದರೂ ಝೀರೋ ಆದರೆ ನಮ್ಮ ಎಕಾನಮಿನೇ ಝೀರೋ ಆದಾಗ. ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಇರುವಂಥ ಸ್ಟಾಕ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇದ್ದರೆ ಅವು ಶೇರ್ ಪ್ರೈಸ್ಗಳು ನಿರಂತರವಾಗಿ ಕೆಳಗಡೆ ಬೀಳ್ತಾ ಇದ್ದರೆ ನಿಫ್ಟಿಯಿಂದ ಹೊರಗಡೆ ಬರುತ್ತೆ ಅಥವಾ ಸೆನ್ಸೆಕ್ಸಿಂದನೂ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಇರುತ್ತೆ, ಆ ಜಾಗಕ್ಕೆ ಇನ್ನೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಇನ್ನೊಂದು ಸ್ಟಾಕ್ ಬರುತ್ತೆ. ನಿಫ್ಟಿ ಯಾವಾಗಲೂ 50 ಇರುತ್ತೆ, ಸೆನ್ಸೆಕ್ಸ್ ಯಾವಾಗಲೂ 30 ಸ್ಟಾಕ್ಸ್ನೇ ಇರುತ್ತೆ. ಇದು ಯಾವಾಗಲೂ ಈ 30-50 ಮೇಂಟೈನ್ ಮಾಡ್ಕೊಂಡು ಹೋಗ್ತಿರುತ್ತೆ. ಅದಕ್ಕೋಸ್ಕರ ನಿಫ್ಟಿ ಮತ್ತು ಸೆನ್ಸೆಕ್ಸು ಯಾವತ್ತೂ ಝೀರೋ ಆಗೋದಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಯಾವತ್ತೂ ಝೀರೋ ಆಗಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಸೇಫ್ ಆಗಿರುತ್ತೆ ಇಂಡೆಕ್ಸ್ ಮ್ಯೂಚುವಲ್ ಫಂಡಿಂದ ಶುರು ಮಾಡೋರಿಗೆ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಂತ ಶುರು ಮಾಡಿದ್ವಿ, ಅದು ಯಾವ ಕಾರಣಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ ಅಂತ ನಮ್ಗೆ ಗೊತ್ತಿರಬೇಕು. ನಮಗೊಂದು ಗೋಲ್ ಇರಬೇಕು, ಒಂದು ಮನೆ ಕಟ್ಸೋದಾಗಿರ್ಬೋದು, ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಾಗಿರ್ಬೋದು, ಮಕ್ಕಳು ಮದುವೆ ಮಾಡೋದಾಗಿರ್ಬೋದು, ಅಥವಾ ನಮ್ಮ ರಿಟೈರ್ಮೆಂಟ್ಗೋಸ್ಕರ ಪ್ಲಾನ್ ಮಾಡೋದಾಗಿರ್ಬೋದು. ನಮಗೆ ಯಾವುದೋ ಒಂದು ಗೋಲ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಮಗೆ ರಿಟೈರ್ಮೆಂಟ್ಗೋಸ್ಕರ 1 ಕೋಟಿ ಬೇಕು ಅಂದ್ಕೊಳ್ಳಿ. ಇವತ್ತು ನಮಗೆ 1 ಕೋಟಿ ಬೇಕು, ಇವತ್ತು ನಮ್ಗೆ 1 ಕೋಟಿ ಇದ್ದರೆ ರಿಟೈರ್ಡ್ ಆಗ್ತೀನಿ. ಆದರೆ ನಮ್ಮ ಹತ್ರ ಇವತ್ತು 1 ಕೋಟಿ ಇಲ್ಲ. ನಮಗೀಗ 20 ವರ್ಷ ಅಂದ್ಕೊಳ್ಳಿ, ನಮಗೆ 45ನೇ ವರ್ಷಕ್ಕೆ ನಾನು ರಿಟೈರ್ಡ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ನನಗೆ ಎಷ್ಟು ಟೈಮ್ ಇದೆ ಅಂದರೆ 25 ವರ್ಷ ಇದೆ. ಈಗ 20 ವರ್ಷ 45 ವರ್ಷಕ್ಕೆ ರಿಟೈರ್ಡ್ ಆಗ್ತೀನಿ ಅಂದರೆ 25 ವರ್ಷ ಟೈಮ್ ಇದೆ. ಈ 25 ವರ್ಷದಲ್ಲಿ 1 ಕೋಟಿ ವೆಲ್ತ್ನ ಕ್ರಿಯೇಟ್ ಮಾಡಬೇಕು. SIP ಕ್ಯಾಲ್ಕುಲೇಟರ್ ಮಾಡಿ ಇಲ್ಲಿ ನೋಡಿ, ಮಂತ್ಲಿ 5000 ಅಂತ ಹಾಕ್ತಾರೆ. ಎಕ್ಸ್ಪೆಕ್ಟೆಡ್ ರಿಟರ್ನ್ 15% ಅಂತ ತಗೋಬೇಕು. 15% ಅಂತ ಯಾಕೆ ತಗೋತೀನಿ ಅಂದರೆ ಸೆನ್ಸೆಕ್ಸು 16% ಇಯರ್ ಆನ್ ಇಯರ್ ರಿಟರ್ನ್ ಕೊಟ್ಟಿದೆ ಲಾಸ್ಟ್ 40 ವರ್ಷದಿಂದ. ಫ್ಯೂಚರ್ಲು ಅಷ್ಟೇ ರಿಟರ್ನ್ ಕೊಡ್ಬೋದು, ಯಾಕಂದರೆ ನಮ್ಮದು ಇನ್ನೂ ಗ್ರೋಯಿಂಗ್ ಕಂಟ್ರಿ ಆಗಿರೋದ್ರಿಂದ. ಅದಕ್ಕೋಸ್ಕರ ನಾನು 15% ತೊಗೋತಾ ಇದ್ದೀನಿ. ನೆಕ್ಸ್ಟ್ 20-25 ಇಯರ್ಸ್ ಅಂತ ಮಾಡಿದ್ರೆ ಎಷ್ಟು ಬಂತು? 1,64,00,000 ಬಂತು. ಈಗ ಹೀಗೆ ಕ್ಯಾಲ್ಕುಲೇಟ್ ಮಾಡಿ ನೀವು 5,000 ಸಾವಿರನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮೇ ಇನ್ಫ್ಲೇಷನ್. ಇವತ್ತು ನಿಮಗೆ ರಿಟೈರ್ಡ್ ಆಗೋದಕ್ಕೆ 1 ಕೋಟಿ ಬೇಕು ಅಂದ್ಕೊಳ್ಳಿ, ಆದರೆ ಫ್ಯೂಚರಲ್ಲಿ ನಿಮ್ಗೆ ಇಷ್ಟೇ ಬೇಕಾಗಿರಲ್ಲ. ಯಾಕಂದರೆ ಇನ್ಫ್ಲೇಷನ್ ಬೆಲೆ ಏರಿಕೆ ಆಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಇನ್ಫ್ಲೇಷನು 6% ಇದೆ ಇಯರ್ ಆನ್ ಇಯರ್. ಈ ಪ್ರತಿಯೊಂದು ವಸ್ತುನು ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ 6% ಅದರ ರೇಟು ಇನ್ಕ್ರೀಸ್ ಆಗುತ್ತೆ. ಇದನ್ನು ಬೆಲೆ ಏರಿಕೆ ಅಂತೀವಿ, ಇದನ್ನು ಹಣದುಬ್ಬರನು ಕೂಡ ಅಂತೀವಿ. ನೀವು ಪ್ರತಿದಿನ ಯೂಸ್ ಮಾಡೋ ಪ್ರತಿಯೊಂದು ವಸ್ತುನೂ ಕೂಡ ಇಯರ್ ಆನ್ ಇಯರು 6%, ಇಯರ್ ಆನ್ ಇಯರು 6% ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. 25 ವರ್ಷದವರೆಗೂ 6% ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆವಾಗ ನಿಮ್ಮ ಲೈಫ್ ಸ್ಟೈಲ್ ನಡೆಸೋಕೆ 1 ಕೋಟಿ ಸಾಲೋದಿಲ್ಲ. ಆವಾಗ ನಿಮ್ಗೆ ಎಷ್ಟು ಬೇಕು ಗೊತ್ತಾ? ಅದನ್ನು ಚೆಕ್ ಮಾಡಿ. ನಿಮ್ಮ ಟಾರ್ಗೆಟ್ ವೆಲ್ತ್ ಇರೋದು ಎಷ್ಟು ಹೇಳಿ? 1 ಕೋಟಿ ಅಂತ ಹಾಕಿ. ನಿಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನು 15% ಅಂತ ಹಾಕಿ. 10-25 ಇಯರ್ಸ್ ಅಂತಲೇ ಹಾಕಿ. ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಮಾಡಿ, 6% ಇನ್ಫ್ಲೇಷನ್ ಇದೆ. ಪ್ಲಾನ್ ಮೈ ವೆಲ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 4 ಕೋಟಿ ಬೇಕು. ಆವಾಗ ಇವಾಗಲೇ ರಿಟೈರ್ಡ್ ಆಗ್ತೀನಿ ಅಂದರೆ 1 ಕೋಟಿ ಬೇಕು. ಅದೇ 25 ವರ್ಷದ ನಂತರ ರಿಟೈರ್ಡ್ ಆಗ್ತೀನಿ ಅಂದರೆ 4 ಕೋಟಿ ಬೇಕು. ಅಂದರೆ 3 ಪಟ್ಟು ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಇವಾಗ ನೀವು 1 ಕೋಟಿ ಇದ್ದರೆ ಏನೇನೆಲ್ಲ ಪರ್ಚೇಸ್ ಮಾಡ್ಬೋದಿತ್ತಲ್ಲ, ಅವಾಗ ನಿಮ್ಮ ಹತ್ರ 4 ಕೋಟಿ ಇದ್ದರೆ ಇದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನೇ ಇನ್ಫ್ಲೇಷನ್ ಅನ್ನೋದು, ಬೆಲೆ ಏರಿಕೆ ಅನ್ನೋದು. ಹಾಗಾದರೆ ಈ ಗೋಲ್ನ ನಾವು ಅಚೀವ್ ಮಾಡೋದಕ್ಕೆ ತಿಂಗಳ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ, 13,000 ರೂಪಾಯಿನ ನಾವು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ನಿಮ್ಮ ಸ್ಯಾಲ್ರಿ ಇರೋದು 20,000 ಅಂದ್ಕೊಳ್ಳಿ, ನೀವು 13,000ನ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ನಡೆಸ್ತೀರಾ? ಅದಕ್ಕೋಸ್ಕರ ನಿಮ್ಮ ಸ್ಯಾಲ್ರಿ ಏನಾದರೂ 20,000 ಇದೆ ಅಂದ್ಕೊಳ್ಳಿ, ಅದರಲ್ಲಿ 15,000 ನಿಮ್ಮ ಲೈಫ್ ಸ್ಟೈಲ್ ಹೋಗುತ್ತೆ ಅಂದರೂ ಕೂಡ 5,000 ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ ಅಂದರೆ 5,000ನೇ ಮಾಡಿ. ಆದರೆ ಇಲ್ಲೊಂದು ನೀವು ಟ್ರಿಕ್ ಮಾಡಬೇಕು. ಆ ಟ್ರಿಕ್ ಹೆಸರೇ ಸ್ಟೆಪ್ ಅಪ್ SIP. ಈ ಸ್ಟೆಪ್ ಅಪ್ SIP ಮಾಡೋದ್ರಿಂದ ನಿಮ್ಮ ಗೋಲ್ನ ಆರಾಮಾಗಿ ಅಚೀವ್ ಮಾಡ್ಬೋದು. ಯಾವ ರೀತಿ ಅಂದರೆ, ಈ ಸ್ಟೆಪ್ ಅಪ್ SIP ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಮೊದಲನೇ ವರ್ಷ 5,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎರಡನೇ ವರ್ಷ ಆ 5 ವರ್ಷಕ್ಕೆ 20%ನ ಇನ್ಕ್ರೀಸ್ ಮಾಡಬೇಕು. ಯಾವ ರೀತಿ ಅಂದರೆ ನಿಮ್ಮ ಸ್ಯಾಲ್ರಿನೂ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಅದೇ ರೀತಿಯೇ ಇಯರ್ ಆನ್ ಇಯರ್ ನಿಮ್ಮ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟಲ್ಲೂ ಕೂಡ 20%ನ ನೀವು ಇನ್ಕ್ರೀಸ್ ಮಾಡಬೇಕು. 5,000ಕ್ಕೆ 20% ಅಂದರೆ 1,000 ಆಯಿತು. ಈ 1,000ನ ಆ್ಯಡ್ ಮಾಡಿ ಮುಂದಿನ ವರ್ಷ 6,000ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಮತ್ತು ಆ 6,000ಕ್ಕೆ 20% ಅಂದರೆ 1,200 ರೂಪಾಯಿ ಆಯಿತು. ಈ 6,000 ಮತ್ತು 1,200 ರೂಪಾಯಿನ ಆ್ಯಡ್ ಮಾಡಿ ಮುಂದಿನ ವರ್ಷ 7,200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಮತ್ತೆ ಅದು 7,200 ರೂಪಾಯಿಗೆ ಮತ್ತೆ 20%. ಈ ರೀತಿ ಇಯರ್ ಆನ್ ಇಯರ್ ನೀವು 20% ನಿಮ್ಮದು ಇನ್ವೆಸ್ಟ್ಮೆಂಟಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಹಾಗೆ ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಮಂತ್ಲಿ ಇನ್ವೆಸ್ಟ್ಮೆಂಟು 5,000 ಅಂತ ಹಾಕಿ, ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದರೆ ಇಯರ್ ಆನ್ ಇಯರ್ 20% ಗ್ರೋತ್ ಮಾಡ್ತೀನಿ ಅಂತ ಹಾಕಿ, ಎಕ್ಸ್ಪೆಕ್ಟೆಡ್ ರಿಟರ್ನು 15% ಅಂತ ಹಾಕಿ, 10-25 ಇಯರ್ಸ್ ಅಂತ ಹಾಕಿ. ಎಷ್ಟು ಬಂದಿದೆ? 8,79,00,000 ಬಂದಿದೆ. ಆವಾಗಲೇ ನೀವು 13,000 ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಷ್ಟು ಬಂದಿತ್ತು? 4 ಕೋಟಿ ಬಂದಿತ್ತು. ಇಲ್ಲಿ ಬಂದಿದ್ದು 8 ಕೋಟಿ, ಡಬಲ್ ಆಗಿದೆ. ನೀವು ಮೊದಲನೇ ವರ್ಷದಿಂದಲೂ 13,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿದ್ರೂ ನಿಮ್ಮ ವೆಲ್ತು 4 ಕೋಟಿ ಆಗ್ತಿತ್ತು. ಜಸ್ಟ್ ನೀವು 5,000 ಇನ್ವೆಸ್ಟ್ಮೆಂಟ್ ಮಾಡಿ 20% ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಕ್ಕೆ ಇಯರ್ ಆನ್ ಇಯರು ಎಷ್ಟಾಗಿದೆ ಅಂದರೆ 8 ಕೋಟಿ ಆಗಿದೆ. ಇದನ್ನೇ ನಾವು ಸ್ಟೆಪ್ ಅಪ್ SIP ಅನ್ನೋದು. ಈ 8 ಕೋಟಿ ಅಂದರೆ ಇವತ್ತಿನ ಕಾಲಕ್ಕೆ 7 ಕೋಟಿ ಇದ್ದರೆ ಅವಾಗ ನಿಮಗೆ 8 ಕೋಟಿ. ಇವತ್ತಿನ ಕಾಲದಲ್ಲಿ 7 ಕೋಟಿನೇ ಏನೇನು ತೊಗೋತಿರಲ್ಲ, ಪರ್ಚೇಸ್ ಮಾಡ್ತಿರಲ್ಲ, 7 ಕೋಟಿಲಿ ಏನೇನು ತೊಗೋಬೋದಲ್ಲ, ಅದನ್ನು ಅವಾಗ ನೀವು 8 ಕೋಟಿಗೆ ತೊಗೋಬೋದು. ಅಂದರೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನು ಡಬಲ್ ಆಗಿದೆ. ಇದನ್ನೇ ಸ್ಟೆಪ್ ಅಪ್ SIP ಅನ್ನೋದು. ನೀವೇನಾದರೂ ರ್ಯಾಂಡಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಸ್ವಲ್ಪ ಈ ಥರ ಸ್ಮಾರ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ನ ಇಯರ್ ಆನ್ ಇಯರ್ ಇನ್ಕ್ರೀಸ್ ಮಾಡಿ. ಯಾವ ರೀತಿ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತಲ್ಲ, ಅದೇ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟಲ್ಲೂ ಸ್ಮಾಲ್ ಇನ್ಕ್ರೀಸ್ ಮಾಡ್ತಾ ಹೋಗಿ ಲಾಂಗ್ ಟರ್ಮಲ್ಲಿ ತುಂಬ ಡಿಫ್ರೆನ್ಸ್ ಆಗುತ್ತೆ. ನೀವು ಇಮ್ಯಾಜಿನ್ ಕೂಡ ಮಾಡಿರಲ್ಲ ಇಷ್ಟು ವೆಲ್ತ್ ಕ್ರಿಯೇಟ್ ಮಾಡ್ತೀನಿ ಅಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅವಾಗಲೇ ಹೇಳಿದಾಗೆ ಬೇರೆ ಮ್ಯೂಚುವಲ್ ಫಂಡ್ಗಳಿಗೆ ನಿಮ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.